ಇವಾಗ ಮನೆಗೆ ಹೋಗಿ ಸೇರ್ಕೋಬೇಕು ಬೇಗ, ಯಾಕಂತಂದ್ರೆ ನಮ್ಮ ಮನೆಯವ್ರಿಗೂ ಕೂಡ ಗೊತ್ತಿಲ್ಲ ಎಷ್ಟು ನಿಧಾನಕ್ಕೆ ತೆಗಿತಿದ್ದಾನೆ. ಆಕ್ಚುಲಿ ಇವಾಗ ನಮ್ಮ ಮನೆಯವ್ರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ. ಹುಡುಗಿನೇ ಆಗ್ಬೇಕು ಅಂತ ಏನಿರಲ್ಲ, ಒಳ್ಳೆ ಫ್ರೆಂಡ್ಸ್ ಇಟ್ಕೊಂಡು ಹೋಗ್ಬೇಕು ನೈಟ್ ಔಟ್. ಅವ್ರು ಕೊಡೋದ್ ಕೊಡ್ತೀಯಾ? ಅದನ್ನ ಹೇಳದ್ಮೇಲೆ ನಿಂಗೆ ಅನ್ಸುತ್ತೆ ಒಂಥರ ರಕ್ತ ಕುದಿಯುತ್ತೆ ಆ ವಿಡಿಯೋ ಮತ್ತೆ ಆ ವಿಷಯನ ಕೇಳಿದ್ರೆ. ಇವರು ಮೈಸಾಸುರ, ಇಂಥ ರಾಕ್ಷಸರನ್ನೇ ನಮ್ಮ ತಾಯಿ ಬಿಟ್ಟಿಲ್ಲ. ಅದೇ ಹೆಣ್ಮಕ್ಳು ನಮ್ಮನೆಯವ್ರಾಗಿದ್ರೆ ಅವ್ನು ಯಾವುದೇ ವ್ಯಕ್ತಿ ಆಗಿರ್ಲಿ ಏನೇ ಆಗಿರ್ಲಿ ಅವ್ನಿಗೆ ಮುಟ್ ನೋಡ್ಕೊಳಂಗ್ ಹೊಡಿತಾ ಇದ್ವಿ. ಹೋಟ್ಲಲ್ಲಿ ಊಟ ಮಾಡಕ್ಕೆ ದುಡ್ಡು ಬೇಕು, ತಾಯಿ ಕೈ ತುತ್ತಿನಕ್ಕೆ ಋಣ ಬೇಕು. ಏನಂತೀಯ? ಇಡೀ ಕೆಲ್ಸ ಮಾಡಿ ಸಾಕಾಗದ, ನೀನ್ ತಮ್ಮಸೆ ಮಾಡ್ಬೇಡ. ವಿಡಿಯೋ ಮಾಡಿದ್ರೆ ಹಿಂಗ್ ಮಾತಾಡ್ತೇವ, ತಮ್ಮಸೆ ಎಲ್ಲ ಮಧ್ಯರಾತ್ರಿಯಿಂದ ಬ್ಲಾಗ್ ಶೂಟ್ ಮಾಡ್ತಿದ್ದಾನೆ, ಎಲ್ಲಿ ಹೋಗ್ತಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಸೊ ನಾಳೆ ಒಂದು ಪ್ಲೇಸ್ ಹೋಗ್ಬೇಕು. ತಮ್ಮನೇಲಿ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ನಾನು ಚಾಮುಂಡಿ ಹಿಲ್ಸ್ಗೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಎಲ್ಲಿಗೆ ಹೋಗ್ತಿರೋದು ಅಂತಂದರೆ ನಾಳೆ ಬ್ಲಾಗ್ ಮಾಡಬೇಕಲ್ವಾ. ಸೊ ಬ್ಲಾಗ್ ಮಾಡೋಕ್ಕೆ ಪವರ್ ಬ್ಯಾಂಕ್ ಇಸ್ಕೊಬರ್ಬೇಕು. ಬ್ಲಾಗ್ ಮಾಡುವಾಗ ತುಂಬ ಚಾರ್ಜರ್ ಖಾಲಿ ಆಗಿಬಿಡುತ್ತೆ. ನನ್ನ ಹತ್ರ ಪವರ್ ಬ್ಯಾಂಕ್ ಇತ್ತು. ಸೊ ಅದು ಈ ಮಹಾನುಭಾವನ ಹತ್ರ ಕೊಟ್ಟು ಎಲ್ಲ ಹಾಳು ಮಾಡಿಬಿಟ್ಟ. ನಮ್ಮ ಬಾಯ್ಸ್ ಹೆಂಗೆ ಅಂತಂದರೆ ಇವನಿಗೊಂದು 2 ಟೆಕ್ಸ್ಟ್ ಆಗ್ತೆ. ಏನು ಅಂತಂದರೆ ಇಲ್ಲೇ ಆಚೆ ಹೋಗ್ಬೇಕು, ಬೈಕ್ ಕೊಡು ಇಲ್ಲಾಂದರೆ ಬರ್ತೀಯಾ, ಪವರ್ ಬ್ಯಾಂಕ್ ಇಸ್ಕೊಬರೋಕೆ ಫ್ರೆಂಡ್ ಮನೆ ಹತ್ರ. ಅವ್ನು ಪವರ್ ಬ್ಯಾಂಕ್ ಕೊಡೋನು ಆಟೋ ಫ್ರೆಂಡು ನನಗೆ. ಅವನು ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದಾನೆ ಆಲ್ರೆಡಿ. ಪವರ್ ಬ್ಯಾಂಕ್ ಬೇಕಾಯ್ತು, ಮನೆಗೆ ಹೇಳ್ತೀನಿ ಅಮ್ಮಂಗೆ ಹೋಗಿಸ್ಕೋಗು. ಇಷ್ಟೇ ನಮ್ಮ ಬಾಯ್ಸ್ ಫ್ರೆಂಡ್ಶಿಪ್ಪು. ಎಷ್ಟು ಗಂಟೆ ಆಗಿರಲಿ ಏನೇ ಆಗಿರಲಿ ಇಮಿಡಿಯೇಟ್ಲಿ ಒಂದು ಕಾಲು ಅಥವಾ ಮೆಸೇಜಿಂದ ಮಾಡಿದ್ರೆ ಸಾಕು, ಇಮಿಡಿಯೇಟ್ಲಿ ಬಂದ್ಬಿಡ್ತಾರೆ ಎಲ್ಲಿದ್ರು ಕೂಡ. ನಿಂತಿರ್ತಾನೆ, ಕಷ್ಟಕ್ಕೆ ಬರ್ತಾನೆ, ಮಾಡ್ಕೊಬಿಡಿ. ನಾನು ನಾಳೆ ಊರಿಗೆ ಹೋಗ್ತಾ ಇದ್ದೆ, ನಂದು ಸ್ವಲ್ಪ ಚಾರ್ಜರ್ ಬೇಜಾರು ಮಾಡ್ಕೊಬಿಡಿ ಸರ್. ಸೊ ಗೈಸ್, ಫೈನಲಿ ಪವರ್ ಬ್ಯಾಂಕ್ನ ಇಸ್ಕೊಂಡೆ. ಇವಾಗ ಮನೆಗೆ ಹೋಗಿ ಸೇರ್ಕೋಬೇಕು ಬೇಗ, ಯಾಕಂತಂದ್ರೆ ನಮ್ಮ ಮನೆಯವ್ರಿಗೂ ಕೂಡ ಗೊತ್ತಿಲ್ಲ ನಾನು ಪವರ್ ಬ್ಯಾಂಕ್ ಇಸ್ಕೊಬರಕ್ಕೆ ಅಂತ ಆಚೆ ಹೋಗಿದ್ದೀನಿ ಅಂತ. ಇವಾಗ 11:30 ಆಗ್ಬಿಟ್ಟಿದೆ. ಅವ್ರು ಎದ್ದು ನೋಡಿ ನನಗೆ ಫೋನ್ ಮಾಡಿ ಕ್ಯಾಕ್ರಿಸಿ ಥೂ ಅಂತ ಹೋಗ್ಯಕ್ಕಿಂತ ಮುಂಚೆ ಮನೆಗೆ ಸೇರ್ಕೊಬಿಡ್ಬೇಕು. ಇವಾಗ ಎಷ್ಟು ಸುಮಾರು 11:30 ಆಗಿದೆ. ಬೆಳಗ್ಗೆ 3 ಗಂಟೆಗೆ ಎದ್ದೇಳಬೇಕು ಅನ್ನೋದೇ ಒಂಥರ. ಸೊ ಗೈಸ್, ಫೈನಲಿ ರೋಡಲ್ಲಿ ನೋಡಿ ಯಾರೂ ಇಲ್ಲ. ಇವನು ನಾನೇ ಎಷ್ಟು ನಿಧಾನಕ್ಕೆ ತೆಗಿತಿದ್ದಾನೆ. ಆ್ಯಕ್ಚುಲಿ ಇವಾಗ ನಮ್ಮ ಮನೆಯವ್ರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ ಮಿಸ್ ಕಾಲ್ ಎಷ್ಟು ಬಂದಿದೆ ಅಂತ. ನಿಮಗೆ ಸ್ಕ್ರೀನ್ಶಾಟ್ ಅಥವಾ ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಇವಾಗ ಮನೆಗೆ ಹೋದ್ಮೇಲೆ ಬೈದರೆ ಅದನ್ನು ರೆಕಾರ್ಡ್ ಮಾಡಿ ಹಾಕ್ತೀನಿ. ಇವಾಗ ನಿಧಾನಕ್ಕೆ ಮನೆಗೆ ಹೋಗಿ ಸೇರ್ಕೊಳ್ವ. ಮನಸ್ಸು ಮಗು ಥರ ಪ್ರೀತಿಯಲ್ಲಿ ಪವರ್ ಬ್ಯಾಂಕ್ ಇಸ್ಕೊಬ್ರಕ್ಕೆ ಹೋಗಿದ್ದಕ್ಕವ ಆಟೋ ಫ್ರೆಂಡು. ನನ್ನ ಹತ್ರ ಇರೋದು ಎಲ್ಲಿ ಇದು ಹೋಗ್ಬಿಟ್ಟೈತೆ, ಮಠದ ಹತ್ರ ಹೋಗಿದೆ. ಮೋಸ ಇಲ್ಲ ಮಾಡಿದೆ ಎಲ್ಲ ಇವನಿಂದಾನೆ. ಹೋಗಿ ಮನೆ ಕಡೆಯಲ್ಲಿ ಬೀಗನೂ ಕೂಡ ಇಲ್ಲೇ ಹಾಕಿ ಹೊಟ್ಟೋಗ್ಬಿಟ್ಟಿದ್ದೀನಿ. ಎಲ್ಲರಿಗೂ ಬೆಳಗಿನ ಶುಭೋದಯ. 4 ಗಂಟೆ ಅಷ್ಟರಲ್ಲಿ ಬಸ್ ಹತ್ತಾಡ ಅಂತ ಅನ್ಕೊಂಡಿದೆ, ಬಟ್ ಎದ್ದಿದೆ 4 ಗಂಟೆ ಆಗ್ಬಿಟ್ಟಿದೆ. 5 ಗಂಟೆ ಅಷ್ಟರಲ್ಲಾದ್ರು ಬಸ್ನ ಕ್ಯಾಚ್ ಮಾಡಬೇಕು. ಆದ್ರೂ ವೆದರ್ ತೋರಿಸು. ಈ ವೆದರಲ್ಲಿ ನಂಗೆ ನೈಟ್ ಔಟ್ ಹೋಗಕ್ಕೆ ತುಂಬಾ ಇಷ್ಟ. ಈ ನೈಟ್ ಔಟ್ ಅಲ್ಲಿ ಒಂದು ಹುಡುಗಿ, ಅಂದ್ರೆ ನನ್ನ ಹುಡುಗಿ ಬೈಕಲ್ಲಿ ಹೋಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಏನಂತ ಹೋಗಿ ಹುಡುಗಿನೇ ಆಗ್ಬೇಕು ಅಂತ ಏನಿರಲ್ಲ, ಒಳ್ಳೆ ಫ್ರೆಂಡ್ಸ್ ಇಟ್ಕೊಂಡು ಹೋಗ್ಬೇಕು ನೈಟ್ ಔಟ್. ಅವ್ರು ಕೊಡೋದ್ ಕೊಡ್ತೀಯಾ? ಅವ್ರೇನ್ ಕೊಡ್ತಾರ ನಿನ್ಗೆ? ಟೈಮು, ಪ್ರೀತಿ ಅಂತದಪ್ಪ ನಾವು ಕೊಡ್ತೀವಪ್ಪ. ನಿಮ್ ಹುಡುಗಿ ಕೊಡಕ್ಕೆ ಬಿಜಿ ಆಗ್ಬಿಟ್ಟಿರ್ತೀಯ. ನೀನು ಅವಳನ್ನ ಕರಿಯಂಗಿದ್ರೆ ಎಷ್ಟೊತ್ತಲ್ಲಿ ನಾಯಿ ತರ ಹೋಗರಿಬೇಕು, ಆದ್ರೂ ಬರಲ್ಲ ಅವಳು. ನೀನ್ ಒಂದ್ ಮಾತಿಗೆನೆ ಬರ್ತೀನಿ ಅಂತ ಎದ್ ಬಂದಿದ್ದೀನಿ ನಾನು. ನಾಯಿ ತರ ಹೋಗ್ಬೇಕು, ಪ್ರೀತಿ ಅಂತಂದ್ರೆ ಎದ್ ಬರ್ತಾರೆ. ಬತ್ತಾಳೆ ಕಾಣೆ ಬತ್ತಾಳೆ ನಿಂಗೆ. ನಮ್ದು ಮುಚ್ಚು ಮರ ಇಲ್ಲ, ಒಂದ್ಸಲ ಲವ್ ಮಾಡೋದ್ಮೇಲೆ ಇವೆಲ್ಲ ನಾರ್ಮಲ್ ನಮ್ಗೆ. ಅವ್ರ ಅಪ್ಪ ನಿನ್ಗೆ ಅವಳಿಗೆ ಹಿಡ್ಕೊಂಡು ನಮ್ಮ ಅವನು ನಮ್ಮ ಅತ್ತೆ ಜೊತೆ ಕಳ್ಸ್ಬಿಡ್ತೀನಿ. ಕಳಿಸ್ತೀವಿ. ಅವ್ರು ಬುಲೆಟ್ ಅಲ್ಲಿ ಹೋಯ್ತಾ ಇರ್ತಾರೆ, ನಾವ್ ಹಿಂದೆ ಈ ತರ ಹೋಯ್ತಾ ಇರ್ತೀವಿ. ಸೊ ಲೇಟ್ ಆಗ್ಬಿಟ್ಟಿದೆ. ಇವ್ನ್ ಗಾಡಿ ಓಡಿಸಿದ್ರೆ ಸ್ಲೋ ಓಡಿಸ್ತಾನೆ ಅಂದ್ಬಿಟ್ಟು ನಾನ್ ಗಾಡಿ ಇಸ್ಕೊಂಡಿದೀನಿ. ಹೋಗಿ ಬಸ್ನ ಬೇಗ ಕ್ಯಾಚ್ ಮಾಡುವ. ಗೈಸ್, ಫೈನಲಿ ಮೈಸೂರು ಬಂದು ತಲುಪ್ತೆ. ಕೈ ನೋಡಿ ಹೆಂಗಾಗ್ಬಿಟ್ಟಿದೆ ಅಂತ. ಒಂದೊಳ್ಳೆ ನಿದ್ದೆ ಆಯ್ತು. ಇವಾಗ ಟಿಫನ್ ಮಾಡಕ್ಕಂತ ಹೋಗ್ಬೇಕು. ನಾನು ಬೆಟ್ಟಕ್ಕೆ ಬಸ್ಸಲ್ಲಿ ಹೋಗ್ಲಾ ಇಲ್ಲ ಅಂತಂದ್ರೆ ನಡ್ಕೊಂಡು ಹೋಗ್ಲಾ ಅಂತ ಕನ್ಫ್ಯೂಸ್ ಅಲ್ಲಿ ಇದ್ದೀನಿ. ಟಿಫನ್ ಮಾಡೋ ಅಷ್ಟರಲ್ಲಿ ಒಂದು ಒಳ್ಳೆ ಡಿಸಿಷನ್ ತಗೋಣ. ಅಂಡ್ ಒಬ್ನೇ ಏನಕ್ಕೆ ಬಂದಿರೋದು ಅಂತಂದ್ರೆ ಎಲ್ಲರನ್ನೂ ಕೇಳಿದೆ ಬರ್ತೀರಾ ಅಂತ. ಸೊ ಯಾರು ಬರಲ್ಲ ಅಂತಂದ್ರು. ಯೋಗಿ ಬೇರೆ ಕೆಲಸದಲ್ಲಿ ಇದ್ದೀನಿ ಅಂತಂದ. ಆಮೇಲೆ ನಾನು ಬೈಕ್ ಕೂಡ ಸರ್ವಿಸಲ್ಲಿ ಕೊಟ್ಬಿಟ್ಟಿದ್ದೀನಿ, ಬೈಕಲ್ಲಿ ಬರೋಕ್ಕಾಗಿಲ್ಲ. ಸೊ ಅದಕ್ಕೆ ಬಸ್ಸಲ್ಲಿ ಬಂದೆ. ಎಲ್ಗಾರು ಹೋಗ್ಬೇಕು, ಏನಾರು ಬರಬೇಕು ಅಂತಂದ್ರೆ ಬಂದ್ಬಿಡ್ಬೇಕು, ಮಾಡ್ಬಿಡ್ಬೇಕು, ಅಷ್ಟೇ ನನ್ನ ಕೆಲಸ.
ಯಾಕಂತಂದರೆ ಅದನ್ನ ಲಾಸ್ಟ್ ವೀಕು ಅಂತಂದರೆ ಯಶವಂತ್ ಅವರ ಮಾವರ ಊರಿಗೆ ಹೋಗಿದ್ವಲ್ಲ. ಸೊ ಅವಾಗ ನಾವು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು ಮೈಸೂರು ಬೆಟ್ಟಕ್ಕೆ ಹೋಗೋಣ ಅಂತ. ಸೊ ಮೈಸೂರು ಬೆಟ್ಟಕ್ಕೆ ಕ್ಯಾನ್ಸಲ್ ಹೋಯ್ತಲ್ಲ. ಸೊ ಅದಕ್ಕೆ ನಾನು ಅವತ್ತಿಂದ ಹೋಗ್ಬೇಕು ಅಂತ ಅನಿಸ್ತಿತ್ತು. ಅದಕ್ಕೆ ಒಬ್ಬನೇ ಎದ್ದು ಬಂದ್ಬಿಟ್ಟೆ. ಸೊ ಬಂದಿರೋದಕ್ಕೆ 2 ರೀಸನ್ ಇದೆ. ಒಂದು ರೀಸನ್ನು ನನಗೋಸ್ಕರ, ಯಾಕಂತಂದರೆ ಒಂದು ಒಳ್ಳೆ ಕೆಲಸನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಒಂದು ಒಳ್ಳೆ ಆಶೀರ್ವಾದ ಪಡ್ಕೋಬೇಕು. ಆ್ಯಂಡ್ ನೆಕ್ಸ್ಟು ಇನ್ನೊಂದು ರೀಸನ್ನ ದೇವಸ್ಥಾನಕ್ಕೆ ಹೋದಾದ್ಮೇಲೆ ಹೇಳ್ತೀನಿ. ಅದನ್ನ ಹೇಳಿದ್ಮೇಲೆ ನಿಮಗೆ ಅನಿಸುತ್ತೆ ಒಂಥರ ರಕ್ತ ಕುದಿಯುತ್ತೆ ಆ ವಿಡಿಯೋ ಮತ್ತು ಆ ವಿಷಯನ ಕೇಳಿದ್ರೆ. ಅದನ್ನ ಆಮೇಲೆ ಹೇಳೋಣ. ಇವಾಗ ಟಿಫನ್ ಮಾಡ್ಕೊಬಿಡ್ತೀನಿ ಫಸ್ಟು. ಸೊ ಗೈಸ್, ಫೈನಲಿ ಟಿಫನ್ ಮಾಡ್ಕೊಂಡೆ. ಇವಾಗ ಸಿಟಿ ಬಸ್ ಸ್ಟ್ಯಾಂಡ್ ಕಡೆಗೆ ನಡ್ಕೊಂಡೆ ಹೋಗ್ತಾ ಇದ್ದೀನಿ. ಚಾಮುಂಡಿ ಹಿಲ್ಸ್ಗೆ ಬಸ್ಸಲ್ಲಿ ಹೋಗೋಣ ಅಂತ ಅನಿಸ್ತು. ಬಿಕಾಸ್ ವೆದರ್ ನೋಡಿ ಹೆಂಗಿದೆ ಅಂತ. ಏನಾದ್ರು ಮಳೆ ಬಂದುಬಿಟ್ರೆ ಬೆಂಗಳೂರಿಗೆ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಬೈಕ್ ಏನಾದ್ರು ತಂದಿದ್ರೆ ಊರಿಗೆ ಹೋಗ್ಬೋದಾಯಿತು. ಬಟ್ ಇವಾಗ ಬೈಕ್ ಇಲ್ವಲ್ಲ. ಸೊ ಬೇಗ ಹೋಗಿ ತಲುಪ್ಕೋಬೇಕು ಬೆಂಗಳೂರಿಗೆ. ಹಾಗೆ ನಮ್ಮ ಮೈಸೂರು ನೋಡಿ, ಅದೇನೋ ಗೊತ್ತಿಲ್ಲ, ನಾನು ಚಿಕ್ಕ ವಯಸ್ಸಿಂದನೂ ಕೂಡ ಮೈಸೂರು ಅಂದರೆ ತುಂಬ ಇಷ್ಟಪಡ್ತೀನಿ. ನನ್ನ ಫೇವ್ರೇಟ್ ಪ್ಲೇಸ್ಗಳಲ್ಲಿ ಇದು ಒಂದು. ಆ್ಯಂಡ್ ಇವಾಗ ಎಷ್ಟು ತಿಂಗಳುಗಳಾಗ್ಬಿಟ್ಟಿತ್ತು ಅಂದ್ಬಿಟ್ಟು ಸಿಟಿ ಬಸ್ ಸ್ಟ್ಯಾಂಡ್ ಕಡೆಗೆ ನಡ್ಕೊಂಡೆ ಹೋಗ್ತಾ ಇದ್ದೀನಿ. ಬಸ್ಸಲ್ಲಿ ಹೋಗೋಣ ಅಂತ ಅನಿಸ್ತು. ಫೈನಲಿ ನನ್ನ ಮೈಸೂರು ಹೂವನ್ನ ನೋಡೋಕ್ಕೆ ಅಂತ ಬೆಟ್ಟಕ್ಕೆ ಬಂದೆ. ನಾನು ಇವತ್ತು ಸೋಮವಾರ ಬಂದಿರೋದು. ಏನು ಅಂತ ರಶ್ ಇರೋಲ್ಲ ಅಂತ ಅಂದ್ಕೊಂಡೆ. ಬಟ್ ನೋಡಿ ರಶ್ ಎಷ್ಟಿದೆ ಅಂತ. ಆ್ಯಕ್ಚುಲಿ ನಾನು ಹೋಗ್ಬೇಕು ಅಂತಂದರೆ ಧರ್ಮದರ್ಶನಕ್ಕೆ ಹೋಗ್ಬೇಕು. ನನಗೆ ಒಂದಷ್ಟು ರೀಸನ್ಸ್ಗಳಿದೆ. ಇವಾಗ ಧರ್ಮದರ್ಶನದಲ್ಲೇ ಹೋಗ್ಬೇಕು. ಸೊ ಧರ್ಮದರ್ಶನದಲ್ಲಿ ನೋಡಿ ಯಾವ ಕ್ಯೂ ಇದೆ ಅಂತ. ಎಷ್ಟೊತ್ತಾಗುತ್ತೋ ಎಷ್ಟು ಅವರ್ ಆಗುತ್ತೋ ಗೊತ್ತಿಲ್ಲ. ಆಗಲಿ ಪರವಾಗಿಲ್ಲ, ಲೇಟ್ ಆದರೂ ಪರವಾಗಿಲ್ಲ. ಧರ್ಮದರ್ಶನದಲ್ಲೇ ಹೋಗಿ ದರ್ಶನ ಮಾಡುವ. ಬರೋಬ್ಬರಿ 4 ಅವರ್ ವೇಟ್ ಮಾಡಿ ತಾಯಿ ದರ್ಶನ ಪಡ್ಕೊಂಡು ಕಣ್ತುಂಬ. ಸೊ ಇವಾಗ ಒಂದು ಮರದ ಕೆಳಗಡೆ ಕುಂತಿದ್ದೀನಿ. ಈ ಮರದ ಹೆಸರು ನಿಮಗೆ ಗೊತ್ತಿರೋ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದಿರೋರಿಗೆಲ್ಲ ಗೊತ್ತಿರುತ್ತೆ ಈ ಮರ ಏನು ಅಂತ. ಆ್ಯಂಡ್ ಈ ಮರಕ್ಕೆ ಒಂದು ಒಳ್ಳೆ ದೊಡ್ಡ ಮಹತ್ವ ಇದೆ. ಒಂದು ಇತಿಹಾಸ ಕೂಡ ಇದೆ. ನನಗೂ ಕೂಡ ಗೊತ್ತಿರಲಿಲ್ಲ. ರೀಸೆಂಟ್ಲಿ ಧರ್ಮೇಂದ್ರ ಸರ್ ಅವರ ವಿಡಿಯೋ ನೋಡಿ ಗೊತ್ತಾಗಿದ್ದು. ನನಗೂ ಕೂಡ ಈ ಮರ ಅಂತಂದರೆ ಫೇವ್ರೇಟು. ಮತ್ತು ಅದರಲ್ಲಿ ಹೂವು ಬರುತ್ತಲ್ಲ, ಹೂದಲ್ಲಿ ಸ್ಮೆಲ್ ಬರುತ್ತಲ್ಲ, ಅದು ತುಂಬ ಇಷ್ಟ ನನಗೆ ಚಿಕ್ಕ ವಯಸ್ಸಿಂದನೂ. ಯಾಕಂತಂದರೆ ಅದನ್ನ ನಮ್ಮ ತಾತನವರು ಕೂಡ ನಮ್ಮ ಊರಲ್ಲಿ ಹಾಕಿದ್ರು. ಆ್ಯಂಡ್ ಇವಾಗ 4 ಅವರ್ ವೇಟ್ ಮಾಡಿ ತುಂಬ ಹೊಟ್ಟೆ ಹಸಿತಾ ಇದೆ. ಇವಾಗ ದಾಸೋಹ ಬನ್ನಕ್ಕೆ ಹೋಗ್ಬೇಕು. ಹೋಗಿ ಸಿಗುವ. ಸೊ ಗೈಸ್, ಚಾಮುಂಡಿ ದೇವಿಗೆ ನಾನು ತಂದಿರೋ 2 ಬೇಡಿಕೆಯಲ್ಲಿ ಒಂದು ಬೇಡಿಕೆನ ಬೆಳಗ್ಗೆನೇ ಹೇಳಿದೆ. ಇನ್ನೊಂದು ಬೇಡಿಕೆ ಏನು ಅಂತ ಅಂದರೆ, ಒಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ ನೋಡಿ. ಇವರು ಮಹಿಷಾಸುರ, ಇಂಥ ರಾಕ್ಷಸರನ್ನೇ ನಮ್ಮ ತಾಯಿ ಬಿಟ್ಟಿಲ್ಲ. ಇನ್ನು ನಾವು ನರಮನುಷ್ಯರು, ಒಬ್ಬ ಸಾಮಾನ್ಯ ಮನುಷ್ಯರುಗಳು, ನಾವೆಲ್ಲ ಅವ್ರಿಗೆ ದೇವತೆಗೆ ಯಾವ ಲೆಕ್ಕ. ಸೊ ಯಾರೇ ಪಾಪ ಮಾಡಿದ್ರು ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ, ಶಿಕ್ಷೆ ಆಗಿರುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಿರ್ಬೋದು. ನಾನು ಮಾತಾಡ್ತಿರೋದೇ ಸೌಜನ್ಯ ಅವ್ರ ಬಗ್ಗೆ. ಹೂವಿನ ಬಟ್ಲಲ್ಲಿ ಕಿತ್ತು ತಂದೆ ನಕ್ಷತ್ರನೆಲ್ಲ ಕಟ್ಟಿ ಮುಗಿಸೋ ಹೊತ್ತಿಗೆ ಬೆಳಕಾದೋಯ್ತಲ್ಲ, ಎಲ್ಲ ಮಾಯವಾಯ್ತಲ್ಲ. ಸೌಜನ್ಯ ಅವರ ರೀತಿ ಸಾವಿರಾರು ಹೆಣ್ಣು ಮಕ್ಕಳಿಗೆ ಕೂಡ ಅದಕ್ಕೂ ನಮಗೂ ಏನು ಸಂಬಂಧನೇ ಇಲ್ಲ ಅನ್ನೋ ರೀತಿ ಐಷಾರಾಮಿ ಜೀವನ ನಡೆಸ್ತಿರೋರ ಬಗ್ಗೆ ಮಾತಾಡ್ತಿದ್ದೀನಿ. ಅವ್ರಿಗೆ ಏನೇ ಪವರ್ ಇರಲಿ, ಏನೇ ವ್ಯವಸ್ಥೆ ಇರಲಿ, ಆ ತಾಯಿ ದೇವತೆ ಅವ್ರಿಗೆ ಒಂದು ಒಳ್ಳೆ ಶಿಕ್ಷೆ ಕೊಡ್ತಾರೆ ಆದಷ್ಟು ಬೇಗ ಅಂತ ನಾನು ನಂಬಿದ್ದೀನಿ. ದೇವ್ರ ಹತ್ರ ನಾನು ಕೇಳ್ಕೊಂಡಿರೋದು ಇಷ್ಟೇ. ಆ್ಯಂಡ್ ನಾವು ಪೂಜಿಸೋ ದೇವತೆಗಳು ಕೂಡ ಅವರ ಯಾವ ಮಾಡಿದಾರೋ ಅವ್ರ ವಂಶಕ್ಕೆ ಅಯ್ಯೋ ಅಂತ ಅನ್ಸ್ಬೇಕು, ಆ ರೀತಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀನಿ. ಬಿಕಾಸ್ ಏನಕ್ಕೆ ಅಂತಂದರೆ ಆ ಥರ ನಡೆದಿರೋ ಘಟನೆ ಅವರ ಕುಟುಂಬದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆ ನೋವು ಏನು ಅಂತ, ಆ ಕಷ್ಟ ಏನು ಅಂತ. ಸೊ ಆ ಕುಟುಂಬ ಯಾರು ಆ ಥರ ಮಾಡಿದಾರೋ ಅವ್ರ ಕುಟುಂಬದವ್ರಿಗೂ ಗೊತ್ತಾಗಬೇಕು. ತುಂಬ ದೊಡ್ಡ ನೋವು ಕೊಡಬೇಕು ಅವ್ರಿಗೆ. ಆ್ಯಂಡ್ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಒಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ಇದ್ರ ಬಗ್ಗೆ ಏನೇ ಪ್ರತಿಭಟನೆ, ಏನೇ ಹೋರಾಟ ಮಾಡಿದ್ರು ಕೂಡ ಎಲ್ಲರೂ ಒಂದುಗೂಡಿ. ಬಿಕಾಸ್ ಏನಕ್ಕೆ ಅಂತಂದರೆ ಯಾರ್ದೋ ವಿಷಯ ನಮ್ಗೇನಕ್ಕೆ ಅಂತ ಸುಮ್ಮನೆ ಆಗ್ಬಿಡ್ತೀರಾ. ಸೊ ಬೇಡವೇ ಬೇಡ. ಅದೇ ಹೆಣ್ಮಕ್ಳು ನಮ್ಮನೆಯವರಾಗಿದ್ದರೆ ಅವ್ನು ಯಾವುದೇ ವ್ಯಕ್ತಿ ಆಗಿರಲಿ, ಏನೇ ಆಗಿರಲಿ, ಅವ್ನಿಗೆ ಮುಟ್ಟು ನೋಡ್ಕೊಳಂಗೆ ಹೊಡಿತಾ ಇದ್ವಿ. ಸೊ ಅದೇ ರೀತಿ ನಮ್ಮನೆ ಎಷ್ಟೇ ಜನ ಹೆಣ್ಮಕ್ಳು ಕೂಡ ನಮ್ಮನೆಯವರೇ ಅನ್ನೋ ರೀತಿ ಭಾವಿಸಿ ಏನೇ ಪ್ರತಿಭಟನೆ, ಏನೇ ಹೋರಾಟ ಇದ್ರು ಕೂಡ ಎಲ್ಲರೂ ಒಂದುಗೂಡಿ ಮೋಸ ಆಗಿರೋ ಹೆಣ್ಮಕ್ಳಿಗೆ ಮತ್ತು ಆ ಕುಟುಂಬದವ್ರಿಗೆ ನ್ಯಾಯನ ಒದಗಿಸ್ಕೊಡಿ ಅಂತ ಕೇಳ್ಕೊತೀನಿ. ಸೊ ಗೈಸ್, ಫೈನಲಿ ಬೆಂಗಳೂರಿಗೆ ಬಂದೆ. ಇವಾಗ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಆಪೋಸಿಟ್ ನಿಂತಿದ್ದೀನಿ. ಬಿಕಾಸ್ ನನ್ನ ತಮ್ಮ ಬರ್ತೀನಿ ಅಂತಂದಿದ್ದೇನೆ. ಸೊ ಅವ್ನಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಸೊ ಗೈಸ್, ಊರಿಂದ ಬಂದ್ಬಿಟ್ಟು ಸುಸ್ತಾಗ್ಬಿಟ್ಟಿತ್ತು, ಮಲ್ಕೊಬಿಟ್ಟಿದೆ. ಇವಾಗ ನಮ್ಮವ್ವ ಊಟ ಮಾಡಿಸ್ತಿದೆ. ಇವರೇ ನೋಡಿ ನಮ್ಮವ್ವ. ಸೊ ಇವಾಗ ಊಟ ಮಾಡಿಸ್ತಿರೋವಾಗ ಒಂದು ನೆನಪಾಯ್ತು, ಒಂದು ಡೈಲಾಗು. ಯಾವುದು ಅಂತಂದರೆ, ಹೋಟ್ಲಲ್ಲಿ ಊಟ ಮಾಡೋಕ್ಕೆ ದುಡ್ಡು ಬೇಕು, ತಾಯಿ ಕೈ ತುತ್ತು ತಿನ್ನೋಕ್ಕೆ ಋಣ ಬೇಕು. ಏನಂತೀಯ? ಹಾಂ, ಇಡೀ ಕೆಲಸ ಮಾಡಿ ಸಾಕಾಗದ, ಇನ್ ತಮ್ಮಸಿ ಮಾಡಬೇಡ.
ವಿಡಿಯೋ ಮಾಡಿದ್ರೆ ಹಿಂಗ್ ಮಾತಾಡ್ತೇವ ತಮ್ಮಸೆ ಎಲ್ಲ ಪ್ರೀತಿಯಿಂದ ಹೇಳಿದ್ರು ಕೂಡ ಹಿಂಗ್ ಮಾತಾಡ್ತಾರಲ್ಲ ಗೈಸ್ ಇವರು. ಸಾಕಾಗೈತೆ ಅಂದ್ಬಿಟ್ಟು ನಾನು ತಿನ್ನಿಸ್ತಿರೋದು. ಸೊ ಗೈಸ್ ಏನು ಅಂತಂದ್ರೆ ನನ್ಗೆ ಟಯರ್ಡ್ ಆದಾಗ ಎಲ್ಲರೂ ಔಟ್ ಸೈಡ್ ಹೋಗಿ ಬಂದಾಗೆಲ್ಲ ನಮ್ಮ ಅವನ ಹತ್ರನೇ ಊಟ ಮಾಡಿಸ್ಕೊಳ್ಳೋದು. ಅಂಡ್ ಕಾಲೇಜ್ಗೆ ಹೋಗ್ತಿರೋವಾಗ ಲೇಟ್ ಆಗ್ಬಿಡ್ತು ಅಂತಂದ್ರೆ ಒಂದು ಕಡೆ ಬಟ್ಟೆ ಹಾಕೊಂತಿರ್ತೀನಿ, ಇನ್ನೊಂದ್ ಕಡೆ ಅವ್ವ ಊಟ ಮಾಡಿಸ್ತಿರುತ್ತೆ. ಸೊ ಹಾಕೊಂತಿರೋಗ್ಳು ಊಟ ಮಾಡಿಸ್ತಿರುತ್ತೆ. ಸೊ ಇವಾಗ್ಲೂ ಕೂಡ ಅಷ್ಟೇ ಸುಸ್ತಾಗ್ಬಿಟ್ಟಿತ್ತಲ್ಲ, ಅದಕ್ಕೆ ನಮ್ಮ ಅವನ ಹತ್ರ ಊಟ ಮಾಡಿಸ್ಕೊಂತಿದ್ದೀನಿ. ನನಗೆ ನಿದ್ದೆ ಕಟ್ಕೊಂಡು ಊಟ ಮಾಡುವಾಗ ಸ್ವಲ್ಪ ಕಷ್ಟ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಮುಂದೆ ಒಂದು ಒಳ್ಳೆ ಕಂಟೆಂಟ್ ಮಾಡ್ಕೊ ಬರ್ತೀನಿ. ಅಲ್ಲಿ ತನಕ ಖುಷಿಯಾಗಿ ಖುಷಿಯಾಗಿರಿ. ಮತ್ತೆ ಸಿಗುವ. ಟಾಟಾ ಬಾಬಾ.